ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಿಂಭಾಗದ ಆಕ್ಸೆಲ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಕಲಿಯೋಣ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ ಆಕ್ಸೆಲ್ ಶಾಫ್ಟ್ ಅನ್ನು ತೆಗೆದುಹಾಕುವುದು, ದೋಷಗಳಿಗಾಗಿ ರೇರ್ ಆಕ್ಸೆಲ್ ಪಾರ್ಟ್ ಗಳನ್ನು ಪರಿಶೀಲಿಸುವುದು, ತಯಾರಕರ ಶಿಫಾರಸಿನ ಪ್ರಕಾರ ಹಬ್ ಅಂಡ್ ಪ್ಲೇ ಅನ್ನು ರಿಅಸೆಂಬಲ್ ಮಾಡುವುದು ಮತ್ತು ಸರಿಹೊಂದಿಸುವುದು. ಈ ಅಭ್ಯಾಸವನ್ನು ಮಾಡಲು ಬೇಕಾದ ಉಪಕರಣಗಳು, ಯಂತ್ರೋಪಕರಣಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೇನಿಸ್ ಟೂಲ್ ಕಿಟ್ 1 ಸೆಟ್, ಪುಲ್ಲರ್ 1, ಸರ್ಕ್ಲಿಪ್ ಪ್ಲೈಯರ್ 1, ಟಾರ್ಕ್ ರೆಂಚ್ 1, ಹೈಡ್ರಾಲಿಕ್ ಜಾಕ್ 1, ವಿ ಬ್ಲಾಕ್ 1 ಸೆಟ್, ಡಯಲ್ ಇಂಡಿಕೇಟರ್ ವಿತ್ ಬೇಸ್ 1 ಸೆಟ್, ವೆಹಿಕಲ್ 1, ಕೆರೋಸಿನ್ ಅಗತ್ಯವಿರುವಷ್ಟು, ಸೋಪ್ ಆಯಿಲ್ ಅಗತ್ಯವಿರುವಷ್ಟು, ಬನಿಯನ್ ಕ್ಲಾತ್ ಅಗತ್ಯವಿರುವಷ್ಟು, ಡಿಫರೆನ್ಷಿಯಲ್ ಆಯಿಲ್ ಅಗತ್ಯವಿರುವಷ್ಟು, ಕ್ಲೀನಿಂಗ್ ಟ್ರೇ ಅಗತ್ಯವಿರುವಷ್ಟು, ಗ್ರೀಸ್ ಅಗತ್ಯವಿರುವಷ್ಟು. ಆಕ್ಸೆಲ್ ಶಾಫ್ಟ್ ಅನ್ನು ತೆಗೆದುಹಾಕುವುದು. ಆಕ್ಸೆಲ್ ಶಾಫ್ಟ್ ಅನ್ನು ತೆಗೆದುಹಾಕಿ ಆಕ್ಸೆಲ್ ಶಾಫ್ಟ್ ಮೇಲೆ ಥ್ರೆಡ್ ಮಾಡಿದ ರಂಧ್ರಗಳನ್ನು ಒದಗಿಸಿದರೆ ಪುಲ್ಲರ್ ಬೋಲ್ಟ್ ಗಳನ್ನು ಬಳಸಿ. ಚೆಕ್ ನೆಟ್ ನಿಂದ ಲಾಕಿಂಗ್ ಪ್ಲೇಟ್ ಲಿಪ್ ಅನ್ನು ಅನ್ಲಾಕ್ ಮಾಡಿ. ವಿಶೇಷ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಚೆಕ್ ನೆಟ್ ಮತ್ತು ಲಾಕಿಂಗ್ ಪ್ಲೇಟ್ ಮತ್ತು ನಟ್ ಅನ್ನು ತೆಗೆದುಹಾಕಿ. ಪುಲ್ಲರ್ ಅನ್ನು ಹಬ್ ಮೇಲೆ ಇರಿಸಿ ಮತ್ತು ಹಬ್ ನಲ್ಲಿ ಮೌಂಟಿಂಗ್ ನಟ್ ಗಳನ್ನು ಬಿಗಿಗೊಳಿಸಿ. ವಿಶೇಷ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಚೆಕ್ ನೆಟ್ ಮತ್ತು ಲಾಕಿಂಗ್ ಪ್ಲೇಟ್ ಮತ್ತು ನಟ್ ಅನ್ನು ತೆಗೆದುಹಾಕಿ. ಪುಲ್ಲರ್ ಅನ್ನು ಹಬ್ ಮೇಲೆ ಇರಿಸಿ ಮತ್ತು ಹಬ್ ನಲ್ಲಿ ಮೌಂಟಿಂಗ್ ನಟ್ ಗಳನ್ನು ಬಿಗಿಗೊಳಿಸಿ. ಸೆಂಟರ್ ಬೋಲ್ಟ್ ಅನ್ನು ಬಿಗಿಗೊಳಿಸಿ. ಡಿಸ್ಟೆನ್ಸ್ ಪೀಸ್ ಆಕ್ಸೆಲ್ ಹೌಸಿಂಗ್ ಮೇಲೆ ಚೌಕಾಕಾರವಾಗಿ ಕುಳಿತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಡ್ರಮ್ ಜೊತೆಗೆ ಹಬ್ ಆಕ್ಸೆಲ್ ಹೌಸಿಂಗ್ ನಿಂದ ಹೊರಬರುವವರೆಗೆ ಸೆಂಟರ್ ಬೋಲ್ಟ್ ಅನ್ನು ಬಿಗಿಗೊಳಿಸಿ. ಅಡ್ಜಸ್ಟಿಂಗ್ ಸ್ಕ್ರೂ ಅನ್ನು ತಿರುಗಿಸಿ. ಬ್ರೇಕ್ ಶೂಗಳನ್ನು ಹತ್ತಿರಕ್ಕೆ ತರಲು ಬ್ರೇಕ್ ಅಡ್ಜಸ್ಟಿಂಗ್ ಸ್ಕ್ರೂ ಅನ್ನು ತಿರುಗಿಸಿ. ಸ್ಪ್ರಿಂಗ್ ಎಕ್ಸ್ಟ್ರಾಕ್ಟರ್ ಬಳಸಿ ಬ್ರೇಕ್ ಶೂ ರಿಟರ್ನ್ ಸ್ಪ್ರಿಂಗ್ ಅನ್ನು ತೆಗೆದುಹಾಕಿ. ಬ್ರೇಕ್ ಶೂ ಆಂಕರ್ ಬೋಲ್ಟ್ ಗಳನ್ನು ತೆಗೆದುಹಾಕಿ ಮತ್ತು ಬ್ರೇಕ್ ಶೂ ತೆಗೆದುಹಾಕಿ. ಲೀಡಿಂಗ್ ಮತ್ತು ಟ್ರೇಲಿಂಗ್ ಶೂಗಳನ್ನು ನಂತರ ಅದೇ ಸ್ಥಾನದಲ್ಲಿ ಹೊಂದಿಸಲು ಮಾರ್ಕ್ ಮಾಡಿ. ವೀಲ್ ಸಿಲಿಂಡರ್ ಮೌಂಟಿಂಗ್ ಬೋಲ್ಟ್ ಗಳನ್ನು ತೆಗೆದುಹಾಕಿ ಮತ್ತು ವೀಲ್ ಸಿಲಿಂಡರ್ ಅಸೆಂಬ್ಲಿ ಮತ್ತು ಬ್ಲಾಕ್ ಪ್ಲೇಟ್ ಅನ್ನು ತೆಗೆದುಹಾಕಿ. ದೋಷಗಳಿಗಾಗಿ ಹಿಂಭಾಗದ ಆಕ್ಸೆಲ್ ಭಾಗಗಳನ್ನು ಪರಿಶೀಲಿಸುವುದು. ಸವೆತವಾಗಿದೆಯೇ ಎಂದು ಕೂಲಂಕುಷ ಪರಿಶೀಲನೆಗಾಗಿ ಈ ಕೆಳಗಿನ ಭಾಗಗಳನ್ನು ಪರಿಶೀಲಿಸಿ. ಆಕ್ಸೆಲ್ ಟ್ಯೂಬ್ ನ ದಾರಗಳು ಮತ್ತು ಬೇರಿಂಗ್ ಸೀಟ್ ಗಳು, ವೀಲ್ ಸ್ಟಡ್ಸ್ ಗಳು, ಆಕ್ಸೆಲ್ ಶಾಫ್ಟ್ ಸ್ಪ್ಲೈನ್ ಗಳು ಮತ್ತು ಫ್ಲಾಂಜ್ ಹೋಲ್ಸ್ ಗಳು, ಅತಿಯಾಗಿ ಸ್ಟೋರ್ ಮಾಡಲು ಬೇರಿಂಗ್ ಗಳು, ಸವಕಳಿಯಾದ ಬ್ರೇಕ್ ಲೈನಿಂಗ್ ಗಳು, ಬ್ರೇಕ್ ಲೈನಿಂಗ್ ನ ರಿವೆಟ್ ಗಳು ಲೈನಿಂಗ್ ಗಳ ಮೇಲೆ ಹೊರಚೆಲ್ಲುತ್ತಿದ್ದರೆ ಬ್ರೇಕ್ ಲೈನಿಂಗ್ ಅನ್ನು ಬದಲಾಯಿಸಬೇಕು. ಸ್ಕೋರಿಂಗ್ ಮತ್ತು ಪಾಲಿಶಿಂಗ್ ಗಾಗಿ ಬ್ರೇಕ್ ಡ್ರಮ್ ಸ್ಕೋರ್ ಮಾಡಲಾಗಿದೆ ಅಥವಾ ಪಾಲಿಶ್ ಗೊಳಿಸಲಾಗಿದೆ ಎಂದು ಕಂಡುಬಂದರೆ ಅದನ್ನು ಮುಂದಿನ ಗಾತ್ರಕ್ಕೆ ತಿರುಗಿಸಬೇಕು. ಪಂಕ್ಚರ್ಗಳು ಮತ್ತು ಬಿರುಕುಗಳಿಗಾಗಿ ಬ್ರೇಕ್ ಕೊಳವೆಗಳು. ಆಕ್ಸೆಲ್ ಶಾಫ್ಟ್ ಅನ್ನು ವಿ ಬ್ಲಾಕ್ ಗಳ ಮೇಲೆ ಸರ್ಫೇಸ್ ಟೇಬಲ್ ಮೇಲೆ ಇರಿಸಿ. ವಿ ಬ್ಲಾಕ್ ಗಳನ್ನು ಸ್ಪ್ಲೈನ್ಗಳು ಮತ್ತು ಫ್ಲಾಂಜ್ ಬಳಿ ಇರಿಸಬೇಕು. ಡಯಲ್ ಇಂಡಿಕೇಟರ್ ಅನ್ನು ಆಕ್ಸೆಲ್ ಶಾಫ್ಟ್ ನ ಮಧ್ಯದಲ್ಲಿ ಇರಿಸಿ ಮತ್ತು ಡಯಲ್ ಇಂಡಿಕೇಟರ್ ಅನ್ನು ಶೂನ್ಯಕ್ಕೆ ಹೊಂದಿಸಿ. ಆಕ್ಸೆಲ್ ಶಾಫ್ಟ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು ಡಯಲ್ ಇಂಡಿಕೇಟರ್ ನ ಯಾವುದೇ ವಿಚಲನೆಯನ್ನು ಬರೆಯಿರಿ. ಆಕ್ಸೆಲ್ ಶಾಫ್ಟ್ ನಲ್ಲಿನ ಬಾಗುವಿಕೆಯು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿದ್ದರೆ ಆಕ್ಸೆಲ್ ಶಾಫ್ಟ್ ಅನ್ನು ಬದಲಾಯಿಸಬೇಕು. ತಯಾರಕರ ಶಿಫಾರಸಿನ ಪ್ರಕಾರ ಹಬ್ ಅಂಡ್ ಪ್ಲೇ ಅನ್ನು ಮತ್ತೆ ಜೋಡಿಸಿ ಮತ್ತು ಸರಿಹೊಂದಿಸಿ. ಎಲ್ಲಾ ಭಾಗಗಳನ್ನು ಸ್ವಚ್ಛಗೊಳಿಸಿ. ಆಕ್ಸೆಲ್ ಕೇಸಿಂಗ್ ಮೇಲೆ ಹಿಂಭಾಗದ ಪ್ಲೇಟ್ ಅನ್ನು ಅಳವಡಿಸಿ. ವೀಲ್ ಸಿಲಿಂಡರ್ ಅಸೆಂಬ್ಲಿಯನ್ನು ಬ್ಯಾಕ್ ಪ್ಲೇಟ್ ನಲ್ಲಿ ಅಳವಡಿಸಿ. ಆಕ್ಸೆಲ್ ಟ್ಯೂಬ್ ಮೇಲೆ ಆಯಿಲ್ ಸೀಲ್ ರಿಂಗ್ ಅನ್ನು ಇರಿಸಿ. ಬ್ರೇಕ್ ಶೂಗಳನ್ನು ಬ್ಯಾಕ್ ಪ್ಲೇಟ್ ನಲ್ಲಿ ಮೌಂಟ್ ಮಾಡಿ ಮತ್ತು ಕ್ಲಾಂಪ್ ಬೋಲ್ಟ್ ಗಳನ್ನು ಬಿಗಿಗೊಳಿಸಿ. ಬ್ರೇಕ್ ಶೂಗಳ ರಿಟ್ರಾಕ್ಟರ್ ಸ್ಪ್ರಿಂಗ್ ಗಳನ್ನು ಅಳವಡಿಸಿ. ಸ್ಪ್ರಿಂಗ್ ಎಕ್ಸ್ಟ್ರಾಕ್ಟರ್ ಬಳಸಿ. ಬ್ರೇಕ್ ಶೂಗಳ ಮೇಲೆ ವೀಲ್ ಸಿಲಿಂಡರ್ ನ ಸ್ಲಾಟೆಡ್ ಪಿನ್ ಅನ್ನು ಅಳವಡಿಸಿ. ಬ್ರೇಕ್ ಶೂ ಅಡ್ಜಸ್ಟ್ಮೆಂಟ್ ಕ್ಯಾಮ್ ಅನ್ನು ತಿರುಗಿಸುವ ಮೂಲಕ ಬ್ರೇಕ್ ಶೂಗಳ ಮುಕ್ತ ಚಲನೆಯನ್ನು ಪರಿಶೀಲಿಸಿ. ಆಯಿಲ್ ಸೀಲ್ ಅನ್ನು ಹಬ್ ಮೇಲೆ ಇರಿಸಿ ಮತ್ತು ಡ್ರಿಫ್ಟ್ ಅನ್ನು ಆಯಿಲ್ ಸೀಲ್ ಮೇಲೆ ಇರಿಸಿ. ಡ್ರಿಫ್ಟ್ ಅನ್ನು ಟ್ಯಾಪ್ ಮಾಡಿ. ಇದರಿಂದ ಆಯಿಲ್ ಸೀಲ್ ಹಬ್ ನಲ್ಲಿ ತನ್ನ ಸೀಟ್ ನ ಮೇಲೆ ನೇರವಾಗಿ ಕುಳಿತುಕೊಳ್ಳುತ್ತದೆ. ವೀಲ್ ಬೇರಿಂಗ್ ಅನ್ನು ಶಿಫಾರಸು ಮಾಡಿದ ಗ್ರೀಸ್ ನಿಂದ ಲೇಪಿಸಿ ಮತ್ತು ಬೇರಿಂಗ್ ಅನ್ನು ಹಬ್ ನಲ್ಲಿ ಇರಿಸಿ. ಅಗತ್ಯವಿದ್ದರೆ ಹಬ್ ನಲ್ಲಿ ಸರ್ಕ್ಲಿಪ್ ಗಳನ್ನು ಅಳವಡಿಸಿ. ಆಕ್ಸೆಲ್ ಟ್ಯೂಬ್ ಮೇಲೆ ಬ್ರೇಕ್ ಡ್ರಮ್ ಜೊತೆಗೆ ಹಬ್ ಅನ್ನು ಇರಿಸಿ. ಹಬ್ ನಲ್ಲಿ ಬಾಹ್ಯ ಬೇರಿಂಗ್ ಅನ್ನು ಅಳವಡಿಸಿ. ಹಬ್ ನಟ್ ಸ್ಪ್ಯಾನರ್ ನೊಂದಿಗೆ ಹಬ್ ಲಾಕ್ ನಟ್ ಅನ್ನು ಬಿಗಿಗೊಳಿಸಿ. ಇದರಿಂದ ಬೇರಿಂಗ್ ಅದರ ಸೀಟಿನಲ್ಲಿ ಕುಳಿತುಕೊಳ್ಳುತ್ತದೆ. ನಟ್ ನ ಅರ್ಧ ತಿರುವು ಸಡಿಲಗೊಳಿಸಿ. ನಂತರ ನೋ ಎಂಡ್ ಪ್ಲೇ ವರೆಗೆ ಬಿಗಿಗೊಳಿಸಿ. ಸರಿಸುಮಾರು 0.02 ಇಂಚ್ ನಿಂದ 0.04 ಇಂಚ್ ನಷ್ಟು ಪ್ಲೇ ಅನ್ನು ಪಡೆಯಲು
ನಟ್ಟನ್ನು ಮತ್ತೆ ಅರ್ಧ ತಿರುವಿನಿಂದ ಸಡಿಲಗೊಳಿಸಿ. ಬ್ರೇಕ್ ಡ್ರಮ್ ಮೇಲೆ ಮ್ಯಾಗ್ನೆಟಿಕ್ ಬೇಸ್ ಹೊಂದಿರುವ ಡಯಲ್ ಇಂಡಿಕೇಟರ್ ಅನ್ನು ಇರಿಸಿ. ಡಯಲ್ ಇಂಡಿಕೇಟರ್ ಪಾಯಿಂಟರ್ ಆಕ್ಸೆಲ್ ಕೇಸಿಂಗ್ ಮೇಲೆ ರೆಸ್ಟ್ ಮಾಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಬ್ ಎಂಡ್ ಪ್ಲೇ ಅನ್ನು ಅಳೆಯಿರಿ. ನಿರ್ದಿಷ್ಟತೆಯ ಪ್ರಕಾರ ಇಲ್ಲದಿದ್ದರೆ ನಿರ್ದಿಷ್ಟ ಎಂಡ್ ಪ್ಲೇ ಅನ್ನು ಸಾಧಿಸುವವರೆಗೆ ಪುನರಾವರ್ತಿಸಿ. ಲಾಕ್ ವಾಷರ್ ಮತ್ತು ಚೆಕ್ ನಟ್ ಅನ್ನು ಅಳವಡಿಸಿ. ನಿಗದಿತ ಟಾರ್ಕ್ನಲ್ಲಿ ಚೆಕ್ ನಟ್ ಅನ್ನು ಬಿಗಿಗೊಳಿಸಿ ಮತ್ತು ಲಾಕ್ ವಾಷರ್ನಿಂದ ಲಾಕ್ ಮಾಡಿ. ಆಕ್ಸೆಲ್ ಶಾಫ್ಟ್ ಗ್ಯಾಸ್ಕೆಟ್ ಅನ್ನು ಹಬ್ ಮೇಲೆ ಇರಿಸಿ. ಆಕ್ಸೆಲ್ ಶಾಫ್ಟ್ ಅನ್ನು ಆಕ್ಸೆಲ್ ಕೇಸಿಂಗ್ ನಲ್ಲಿ ಇರಿಸಿ ಮತ್ತು ಆಕ್ಸೆಲ್ ಶಾಫ್ಟ್ ನಟ್ಗಳನ್ನು ಬಿಗಿಗೊಳಿಸಿ. ಪುನರಾವರ್ತನೆ. ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇನೆಂದರೆ ಆಕ್ಸೆಲ್ ಶಾಫ್ಟ್ ಅನ್ನು ತೆಗೆದುಹಾಕುವುದು, ದೋಷಗಳಿಗಾಗಿ ರೇರ್ ಆಕ್ಸೆಲ್ ಪಾರ್ಟ್ಗಳನ್ನು ಪರಿಶೀಲಿಸುವುದು, ತಯಾರಕರ ಶಿಫಾರಸಿನ ಪ್ರಕಾರ ಹಬ್ ಅಂಡ್ ಪ್ಲೇ ಅನ್ನು ರೀಅಸೆಂಬಲ್ ಮಾಡುವುದು ಮತ್ತು ಸರಿಹೊಂದಿಸುವುದು. ಈ ಸೆಷನ್ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ನಾವು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.